ನಾನು ಕಾಲೇಜಲ್ಲಿ ಪಾಠ ಮಾಡುವಾಗ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಕೇಳಿದ್ದೆ, ನಿಮಗೂ ಕೇಳ್ಬೋದೇನಪ್ಪ, ನೀವೆಲ್ಲ ಭಾಳ ಬುದ್ಧಿವಂತರಿದ್ದೀರ ಅವ್ರಿಗಿಂತ ಅನಿಸುತ್ತೆ. ಅವ್ರಿಗೊಂದು ಮಾತಾಡ್ದೆ, ಕೆಮಿಸ್ಟ್ರಿ ಪಾಠ ಮಾಡ್ತಿದ್ದೆ ನಾನು. ಮಾಡ್ತಾ ಮಾಡ್ತಾ ಸಡನ್ ಆಗಿ ಆಸ್ಕ್ ದಮ್ ಎ ಕ್ವಶನ್, ಹೌ ಮೆನಿ ಆಫ್ ಯು ನೋ ಯುವರ್ ಗ್ರ್ಯಾಂಡ್ ಫಾದರ್ಸ್ ನೇಮ್ ಅಂತ ಕೇಳಿದೆ. ಹೌ ಮೆನಿ ಆಫ್ ಯು ನೋ ಯುವರ್ ಗ್ರ್ಯಾಂಡ್ ಫಾದರ್ಸ್ ನೇಮ್? ಐ ಕ್ಯಾನ್ ಆಸ್ಕ್ ದ ಕ್ವಶನ್ ಟು ಯು. ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತಿದೆ? ಎಲ್ಲರೂ ಗೊತ್ತಿದೆ. ಬುದ್ಧಿವಂತರು ಎಲ್ಲರೂ, ಬ್ರಿಲಿಯಂಟ್. ಕೈ ಬಿಡಿ. ನಮ್ಮ ಹುಡುಗರೆಲ್ಲ ಕೈ ಎತ್ತಿದ್ರು. ದೇ ಆಲ್ಸೋ ನ್ಯೂ ದರ್ ಗ್ರ್ಯಾಂಡ್ ಫಾದರ್ಸ್ ನೇಮ್. ಕೈ ಬಿಡಿ, ಕೈ ಬಿಡಿ, ಕೈ ಬಿಡಿ. ಐ ವೇಟೆಡ್ ಫಾರ್ ಅ ಮಿನಿಟ್ ಆ್ಯಂಡ್ ದೆನ್ ಆಸ್ಕ್ಡ್, ಹೌ ಮೆನಿ ಆಫ್ ಯು ನೋ ಯುವರ್ ಗ್ರ್ಯಾಂಡ್ ಫಾದರ್ಸ್ ನೇಮ್? ಗ್ರ್ಯಾಂಡ್ ಫಾದರ್ಸ್ ನೇಮ್ ಗೊತ್ತಾ? ಅಜ್ಜನ ಅಜ್ಜ, ಅಜ್ಜನ ತಂದೆ ಅಲ್ಲ, ಅಜ್ಜನ ಅಜ್ಜ ಗೊತ್ತಾ? ವಂಡರ್ಫುಲ್, ವಂಡರ್ಫುಲ್. ಅವ್ರ ಅಜ್ಜನ ಹೆಸರು ಗೊತ್ತಾ? ಅವ್ರ ಅಜ್ಜನ ಹೆಸರು ಗೊತ್ತಾ? ಅಜ್ಜನ ಹೆಸರು ಗೊತ್ತು ಅಂತ ಹೇಳ್ತಾರೆ ಹುಡುಗರು ಕೆಲವರು. ಐ ಡೋಂಟ್ ಥಿಂಕ್ ಸೊ. ಅಜ್ಜನ, ಯು ಆರ್ ಅ ಗ್ರೇಟ್ ಚಿಲ್ಡ್ರನ್. ಹಾಗಾದರೆ ನಮ್ಮ ಹುಡುಗರು ಅಷ್ಟು ಬುದ್ಧಿವಂತರಿರಲಿಲ್ಲ. ನನ್ನ ಸ್ಟೂಡೆಂಟ್ಸಿಗೆ ಗೊತ್ತಿರಲಿಲ್ಲ, ಅಜ್ಜನ ಹೆಸರು ಗೊತ್ತೇ ಇರಲಿಲ್ಲ. ನಾ ಕೇಳಿದೆ, ಏನು ವಿಚಿತ್ರ ಅಲ್ವಾ, ನಿಮ್ಮ ಅಜ್ಜನ ಹೆಸರು ಗೊತ್ತಿಲ್ಲ ನಿಮಗೆ ಅಂದೆ. ಒಬ್ಬ ಹುಡುಗಿ ಎದ್ದು ನಿಂತ್ಕೊಂಡು ಹೇಳಿದ್ಲು, ಏನು ಪ್ರಯೋಜನ ಬಿಡಿ ಸರ್ ಅಂದ್ಲು. ನಿಜೋ ಕರ್ಮವೇ. ಆಕೆ ಸಿಟ್ಟು ನೋಡಮ್ಮ, ನಾನು ನಮ್ಮ ಅಜ್ಜನ ಹೆಸರು ಕೇಳ್ತಾ ಇಲ್ಲ, ನಿನ್ನ ಅಜ್ಜನ ಹೆಸರು, ಏನು ಪ್ರಯೋಜನ ಅಂತೀಯಲ್ಲಮ್ಮ ಅಂದೆ. ಹೌದು ಸರ್, ಏನು ದೊಡ್ಡ ಸಾಧನೆ ಮಾಡಿದ್ರೆ ನೆನ್ಪಿಡ್ಬೇಕು ಸರ್ ಅಂದ್ಲು. ಆಕೆ ಕೋಪ ನೋಡಿ, ಅಮ್ಮ ಕೂತ್ಕೊಮ್ಮ ತಾಯಿ, ಕೂಡಿಸ್ಬಿಟ್ಟು ಇನ್ನು ಕೆಲವರು ಹೇಳಿದೆ. ನಾನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ. ಇಫ್ ಯು ನೋ ದ ನೇಮ್ ಯು ಕ್ಯಾನ್ ಸೇ ಎಸ್, ಇಫ್ ಯು ಡೋಂಟ್ ನೋ ಡೋಂಟ್ ವರಿ ಅಬೌಟ್ ಇಟ್ ಅಂದೆ. ಎಲ್ಲ ಹುಡುಗರು ಖುಷಿ ಆಯ್ತು, ಏನು ಹೆಸರು ಹೇಳ್ತಾ ನೀವು ಅಂತ. ಐಲ್ ಮೆನ್ಷನ್ ಸಮ್ ನೇಮ್ಸ್ ಅಂದೆ. ಹೌ ಮೆನಿ ಆಫ್ ಯು ನೋ ರಾಮ ಆಫ್ ಅಯೋಧ್ಯ ರಾಮ ಗೊತ್ತಾ? ವೆರಿ ಗುಡ್, ಆಲ್ ಆಫ್ ಯು ನೋ, ಐ ನೋ ದ್ಯಾಟ್. ಅವ್ರಿಗೂ ಗೊತ್ತಿತ್ತು ಪಾಪ. ದೆನ್ ಆಸ್ಕ್ ದೆಮ್, ಹೌ ಮೆನಿ ಆಫ್ ಯು ನೋ ಕೃಷ್ಣ? ಎಲ್ರಿಗೂ ಗೊತ್ತು, ವೆರಿ ಗುಡ್. ಹೌ ಮೆನಿ ಆಫ್ ಯು ನೋ ಬುದ್ಧ? ಎಸ್. ಮಹಾವೀರ? ಎಸ್. ಜೀಸಸ್ ಕ್ರೈಸ್ಟ್? ಎಸ್. ರಾಮಕೃಷ್ಣ? ಎಸ್. ವಿವೇಕಾನಂದ? ಎಸ್. ಬಸವಣ್ಣ? ಎಸ್. ಎಲ್ಲರೂ ಗೊತ್ತು ಅಂದ್ರಪ್ಪ. ಕೈ ಬಿಡಿ, ಕೈ ಬಿಡಿ. ನಮ್ಮ ಹುಡುಗರು ನಿಮ್ಮಷ್ಟೇ ಬುದ್ಧಿವಂತರಿದ್ರು, ಅವರು ಎಲ್ಲರೂ ಗೊತ್ತಿತ್ತು, ಎಲ್ಲ ಹೆಸರು ಗೊತ್ತಿತ್ತು ಅವರಿಗೆ. ರಾಮನ್ ಹಿಡ್ಕೊಂಡು ಬಸವಣ್ಣವ್ರ ತನಕ ಹೆಸರು ಹೇಳಿದ್ನಲ್ಲ, ಎಲ್ಲರದು ಪರಿಚಯ ಇದೆ ಅಂದರು. ನಾ ಇದೆ, ಐ ಹ್ಯಾವ್ ಎ ಪ್ರಾಬ್ಲಮ್ ನೌ, ಐ ಹ್ಯಾವ್ ಎ ಸೀರಿಯಸ್ ಪ್ರಾಬ್ಲಮ್. ಐ ಮೆನ್ಷನ್ ಸೋ ಮೆನಿ ನೇಮ್ಸ್ ಫ್ರಮ್ ರಾಮ ಟು ಬಸವಣ್ಣ. ಐ ನೋ ದ ನೇಮ್ಸ್ ಆಫ್ ಆಲ್ ಆಫ್ ದೆಮ್, ಐ ರಿಮೆಂಬರ್ ದ ನೇಮ್ಸ್ ಆಫ್ ಆಲ್ ಆಫ್ ದೆಮ್, ಬಟ್ ಡೋಂಟ್ ರಿಮೆಂಬರ್ ದ ನೇಮ್ಸ್ ಆಫ್ ಮೈ ಓನ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಅಲ್ವಾ? ನಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ, ಆದರೆ ಇವರೆಲ್ಲರದ್ದು ಹೆಸರು ಗೊತ್ತಿದೆ. ಇವ್ರು ಯಾರು ಮೊಮ್ಮಗನೂ ನಾನಲ್ಲ. ಇನ್ನೊಂದು ವಿಚಿತ್ರ ಗೊತ್ತಾ? ನಿಮ್ಮ ಅಜ್ಜ ಬದುಕಿದ್ದಾಗ ಬೆಂಗಾಲ್ದಲ್ಲಿ ವಿವೇಕಾನಂದರು ಬದುಕಿದ್ರು. ಆ ತರುಣ ಯಾರಿಗೂ ಪರಿಚಯ ಇರಲಿಲ್ಲ ಅವಾಗ. ಅವ್ರು ನೆನ್ಪಿಟ್ಕೊಂಡಿದ್ದೀರಿ, ವಿವೇಕಾನಂದರು ನೆನ್ಪಿಟ್ಕೊಂಡಿದ್ದೀರಿ, ನಿಮ್ಮ ಅಜ್ಜನ ಹೆಸರು ನೆನಪಿಲ್ಲ. ಯಾಕೆ? ವಿಚಾರ ಮಾಡಿ ಹೇಳಿ ನೋಡೋಣ ಅಂತ ಒಂದು 5 ನಿಮಿಷ ಟೈಮ್ ಕೊಟ್ಟೆ. ನನ್ನ ಕ್ಲಾಸಲ್ಲಿ ಹುಡುಗಿ ಪದ್ಮಿನಿ ಪ್ರಿಯದರ್ಶಿನಿ ಅಂತ, ಎಕ್ಸ್ಟ್ರಾರ್ಡಿನರಿ ಬ್ರೈಟ್ ಚೈಲ್ಡ್, ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್, ವೆರಿ ಸೆನ್ಸಿಟಿವ್ ಚೈಲ್ಡ್. ಶಿ ಹ್ಯಾಡ್ ಟಿಯರ್ಸ್ ಇನ್ ಹರ್ ಐಸ್. ಕಣ್ಣಲ್ಲಿ ನೀರು ಬಂದಿತ್ತು. ಯಾಕೆ ಪದ್ಮಿನಿ, ಏನಾಯಿತು ಅಂತ ಕೇಳಿದೆ. ಕಣ್ಣು ಒರೆಸ್ಕೊಂಡು ಆ ಹುಡುಗಿ ಹೇಳಿದ್ಲು ನನಗೆ, ಸರ್, ಐ ಗಾಟ್ ಎ ಲೆಸನ್ ಆಫ್ ಮೈ ಲೈಫ್. ನನ್ನ ಜೀವನಕ್ಕೊಂದು ಪಾಠ ಆಯಿತು ಸರ್ ಅಂತ. ಏನು ಪಾಠ ಮಗು ಅಂತ ಕೇಳಿದೆ. ಆಕೆ ಹೇಳಿದ್ದು ನನ್ನ ಜೀವನಕ್ಕೆ ಪಾಠ ಆಯಿತು, ನಿಮಗೂ ಆಗ್ಬೋದೇನೋ. ಆಕೆ ಏನು ಹೇಳಿದ್ಲು ಗೊತ್ತಾ? ಸರ್, ಮೊಮೆಂಟ್ ಯು ಆಸ್ಕ್ ಮೀ ಆಲ್ ದೀಸ್ ಪೀಪಲ್ಸ್ ನೇಮ್ಸ್, ಎಲ್ಲರದು ಹೆಸರು ಗೊತ್ತಿತ್ತು, ನಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ಆಗ ಅನಿಸಿದ್ದೇನು ಅಂದರೆ, ಎನಿ ಒನ್ who lives for himself shall not be remembered by the world, and anyone who lives for others shall not be forgotten. ಅಲ್ವಾ? ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ ಅಂತ. ಬಸವಣ್ಣವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇರಲಿಲ್ಲ, ಎಲ್ಲಿ ಬ್ಯಾಲೆನ್ಸ್? ಅವ್ರು ಡಿಪಾಸಿಟ್ ಮಾಡಿದ್ದೆಲ್ಲ ನಮ್ಮ ಹೃದಯದಲ್ಲಿ ಮಾಡಿದ್ದು. 12ನೇ ಶತಮಾನದಲ್ಲಿ ಬರೆದಂಥ ವಚನಗಳು ಇವತ್ತಿಗೂ ಅದ್ಭುತ ಅನ್ಸಲ್ವಾ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇಲ್ಲಲ್ರಿ ಅಲ್ಲ? ಇಷ್ಟು ಅದ್ಭುತವಾದಂಥ ಶಕ್ತಿ 900 ವರ್ಷಗಳ ಮೇಲೆ ನಾನು ನೆನೆಸ್ಕೋತಾ ಇದ್ದೀವಿ ಈಗ. ವಿ ರಿಮೆಂಬರ್ ಇಟ್ ಇವನ್ ನೌ. ಇಸ್ ಇಟ್ ನಾಟ್ ರೈಟ್? ದೇರ್ ಫೋರ್ ಪೀಪಲ್ ಆರ್ ರಿಮೆಂಬರ್ಡ್ ಅಲ್ಟಿಮೇಟ್ಲಿ ವಾಟ್ ಯು ಹವ್ ಡನ್ ಟು ದ ಸೊಸೈಟಿ ರಾದರ್ ದೆನ್ ವಾಟ್ ಯು ಹವ್ ಡನ್ ಫಾರ್ ಯುವರ್ ಸೆಲ್ಫ್. ಬರೀ ದುಡ್ಡು ಮಾಡಿದರೆ ನಿಮ್ಮ ಮೊಮ್ಮಕ್ಕಳು ನೆನಪಿಡಲ್ಲ ನಿಮ್ಮನ್ನು.
ಆದರೆ ವಾಟ್ ಯು ಡೂ ಟು ಸೊಸೈಟಿ ಪೀಪಲ್ ರಿಮೆಂಬರ್. ಇಸ್ ಇಟ್ ನಾಟ್ ರೈಟ್? ಪೀಪಲ್ ಹೂ ಡಿಡ್ ಗ್ರೇಟ್ ಜಾಬ್ಸ್. ವಿವೇಕಾನಂದರನ್ನ ಯಾಕೆ ನೆನಪಿಟ್ಕೋತೀವಿ? ಬಿಕಾಸ್ ಇಟ್ ಡಿಡ್ ಫಾರ್ ಸೊಸೈಟಿ. ವೈ ಡು ರಿಮೆಂಬರ್ ರಾಮ? ವೈ ಡು ರಿಮೆಂಬರ್ ಕೃಷ್ಣ, ಬುದ್ಧ? ಎಲ್ಲ ಬಿಟ್ಟು ಸಂಸಾರ ಬಿಟ್ಟು ಹೋದಂಥ ಬುದ್ಧನ ನೆನೆಸ್ಕೋತೀವಲ್ಲ ನಾವು. ಬಿಕಾಸ್ ವಾಟ್ ಹಿ ಡಿಡ್ ಟು ಸೊಸೈಟಿ ಇಸ್ ಮೋರ್ ಇಂಪಾರ್ಟೆಂಟ್. ವಿ ಆರ್ ನಾಟ್ ರಿಮೆಂಬರ್ಡ್ ಫಾರ್ ವಾಟ್ ವಿ ಡೂ ಟು ಅವರ್ ಸೆಲ್ಸ್. ಆದ್ದರಿಂದ ಒಂದು ಸಣ್ಣ ರಿಕ್ವೆಸ್ಟ್ ಇಲ್ಲಿದೆ. ಡು ಯು ನೋ ಹೂ ಈಸ್ ರಿಯಲಿ ವರ್ಕಿಂಗ್ ಫಾರ್ ಯು? ಹೂ ಈಸ್ ರಿಯಲಿ ಅಫೆಕ್ಷನೇಟ್ ಟು ಯು? ಇಡೀ ಪ್ರಪಂಚದಲ್ಲಿ ನಿಮ್ಮನ್ನು ಅತ್ಯಂತ ಪ್ರೀತಿ ಮಾಡುವಂಥವ್ರು ಯಾರು? ಪೇರೆಂಟ್ಸ್. ಅದಕ್ಕೊಂದು ಮಾತು ಹೇಳಬೇಕು, ಅದೇ ಹೇಳಬೇಕಂತಿದ್ದೀನಿ. ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್, ದೆರ್ ಈಸ್ ಒನ್ ವೆರಿ ಸಿಂಪಲ್ ಶಾರ್ಟ್ ಫಾರ್ಮ್, ವೆರಿ ಶಾರ್ಟ್ ಸಜೆಷನ್. ನಿಮ್ಮನ್ನು ಪ್ರೀತಿ ಮಾಡುವಂಥ ಎರಡು ಜೀವ, ನಿಮ್ಮಿಂದ ಏನೂ ಅಪೇಕ್ಷೆ ಮಾಡದೆ ತಮ್ಮ ಎಲ್ಲವನ್ನು ನಿಮಗೆ ಕೊಡುವಂಥ ಎರಡೇ ಜೀವ ಅಂದರೆ ತಾಯಿ ಮತ್ತು ತಂದೆ. ಇನ್ ದ್ಯಾಟ್ ಆರ್ಡರ್. ತಾಯಿ ಫಸ್ಟು, ಆಮೇಲೆ ತಂದೆ. ನೋಬಡಿ ಕ್ಯಾನ್ ಲವ್ ಯು ಮೋರ್ ದ್ಯಾನ್ ಯುವರ್ ಮದರ್, ರೈಟ್? ಹೌ ಮೆನಿ ಟೈಮ್ಸ್ ವಿ ಹ್ಯಾವ್ ಸ್ಕೋಲ್ಡೆಡ್ ಅವರ್ ಮದರ್ಸ್, ರೈಟ್? ನಿನಗೇನು ಗೊತ್ತಾಗಲ್ಲ, ಸುಮ್ಮನಿರಮ್ಮ ಅಂತ ಹೇಳ್ತೀವಿ. ಆಕೆಗೆಲ್ಲ ಗೊತ್ತಿದೆ. ಆಕೆ ಫಿಸಿಕ್ಸ್ ಕೆಮಿಸ್ಟ್ರಿ ಗೊತ್ತಿಲ್ಲದೆ ಹೋಗ್ಬೋದು, ಜಾಸ್ತಿ ಕಲಿದೆ ಹೋಗಿದ್ರೆ. ಬಟ್ ಶಿ ನೋಸ್ ಯು ಮೋರ್ ದ್ಯಾನ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಇಸ್ ಇಟ್ ನಾಟ್ ರೈಟ್? ನಾನು ಕಾಲೇಜಲ್ಲಿದ್ದಾಗ ನಾನು ಸ್ಟೂಡೆಂಟ್ಸ್ಗೆ ಹೇಳ್ತಿದ್ದೆ, ಮನೆಗೆ ಹೋದ ತಕ್ಷಣ ಅಮ್ಮನ ಮೇಲೆ ಕೂಗಾಡಬೇಡಿ. ಏನಮ್ಮ ಉಪ್ಪೆ ಹಾಕಿಲ್ಲ ಇವತ್ತು ಅನ್ನಕ್ಕೆ ಅನ್ಬೇಡಿ. ಬೆಳಗ್ಗೆ ಎದ್ದು ಅಡುಗೆ ಮಾಡಿದಂಥ ತಾಯಿಗೆ ಉಪ್ಪು ಹಾಕಬೇಕು ಅಂತ ಗೊತ್ತಿಲ್ವಾ? ಏನೋ ಮರ್ತು ಹೋಗಿದೆ, ಪರವಾಗಿಲ್ಲ. ನೀವು ಮನೆಗೆ ಹೋಗೋದ್ರೊಳಗೆ ಪಾಪ 10 ಸಲ ಬೇಜಾರು ಮಾಡ್ಕೊಂಡಿರ್ತಾಳೆ ಆಕೆ. ಅಯ್ಯೋ ಪಾಪ ಉಪ್ಪೆ ಹಾಕಲಿಲ್ಲ, ಮಗು ಹ್ಯಾಕ್ ತಿಂದೋ, ಏನು ಮಾಡಿದೋ, ಛೇ ಅಂತ ಬೈಕೊಂಡಿರ್ತಾಳೆ ಅಲ್ಲ. ಡೋಂಟ್, ಒಂದು ಹೇಳ್ತೀನಿ, ಪ್ಲೀಸ್ ಸಿ ದಟ್ ನಾಟ್ ಎ ಡ್ರಾಪ್ ಆಫ್ ಟಿಯರ್ ಕಮ್ಸ್ ಇನ್ ಯುವರ್ ಮದರ್ಸ್ ಐ ಬಿಕಾಸ್ ಆಫ್ ಯುವರ್ ಆ್ಯಕ್ಟ್. ಯಶಸ್ಸು ಬರಬೇಕಾದ್ರೆ ಅದು ಒಂದೇ ಕಾರಣ. ಕೊನೆಗೆ ಹೇಳೋದು ನಾನು ಅದನ್ನು. ನಿಮ್ಮ ತಾಯಿ ಕಣ್ಣಲ್ಲಿ ನಿಮ್ಮಿಂದಾಗಿ ಒಂದು ಹನಿ ನೀರು ಬಂದರೆ ನೀವು ಎತ್ತೊತ್ತು ಯಶಸ್ಸು ಆಗೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಯು ಕ್ಯಾಂಟ್ ಸಿ ಗಾಡ್. ಯು ಡೋಂಟ್ ಹ್ಯಾವ್ ಟು ಸಿ ಗಾಡ್. ಯುವರ್ ಮದರ್ ಈಸ್ ಮೋರ್ ದ್ಯಾನ್ ಗಾಡ್. ಐ ಡೋಂಟ್ ನೋ ವೆದರ್ ಗಾಡ್ ಕ್ಯಾನ್ ಲವ್ ಯು ಆಸ್ ಮಚ್ ಆಸ್ ಯುವರ್ ಮದರ್ ಕ್ಯಾನ್ ಲವ್ ಯು. ಆದ್ದರಿಂದ ಪ್ಲೀಸ್ ಎನ್ಶ್ಯೂರ್ that because of your act your mother will not have tear in her eyes. ಅದಾಗ್ಬಿಟ್ರೆ ಸಾಕು, ಯಶಸ್ಸು ಆಗ್ಬಿಡುತ್ತದೆ ನಿಮಗೆ. ಒಂದು ಆದ ಘಟನೆ ಇದು. ಸುಮಾರು 5 ವರ್ಷ ಹಿಂದೆ ನಾನು ಅಮೆರಿಕದಲ್ಲಿ ಪೇಪರ್ ಓದಿದ್ದೆ. ಅವತ್ತಿನ ಪೇಪರ್ ಓದಿದಾಗ ಘಟನೆ ಬಂದಿತ್ತು. ಭಾಳ ಪವರ್ಫುಲ್ ಸ್ಟೋರಿ ಅದು. ಒಬ್ಬ ಅತ್ಯಂತ ಶ್ರೀಮಂತ ವ್ಯಕ್ತಿ, ಬಿಲಿಯನಿಯರ್, ಕೋಟಿ ಕಿಮ್ಮತ್ತಿಲ್ಲ. ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ ಕಾರಲ್ಲಿ. ಕಾರ್ ನಿಲ್ಲಿಸಿದ. ಪಕ್ಕದ ಶಾಪಿಂಗ್ ಕಾಂಪ್ಲೆಕ್ಸ್, ಶಾಪಿಂಗ್ ಮಾಲ್ ಇರ್ತದಲ್ಲ, ಒಳಗಡೆ ಹೋದ. ಗ್ರೌಂಡ್ ಫ್ಲೋರ್ ಪೂರ್ತಿ ಎಲ್ಲ ಬರೀ ಹೂವಿನ ಅಂಗಡಿ, ಬೊಕ್ಕೆ ಶಾಪ್ಸ್, ಹೂವಿನ ಅಂಗಡಿ. ಒಳಗಡೆ ಹೋದ. ಮ್ಯಾನೇಜರ್ ಕೇಳಿದ, ಅತ್ಯಂತ ಕಾಸ್ಟ್ಲಿ ಬೊಕ್ಕೆ ಯಾವುದು? ಒಳ್ಳೆ ಬೊಕ್ಕೆ ಕೇಳಲಿಲ್ಲ, ಕಾಸ್ಟ್ಲಿ ಬೊಕ್ಕೆ ಯಾವುದು? ಅವನು ಕರ್ಕೊಂಡು ಹೋದ ಮೂಲೆಗೆ. ಸರ್, ದಿಸ್ ಇಸ್ ದ ಕಾಸ್ಟ್ಲಿಯೆಸ್ಟ್ ಬೊಕ್ಕೆ, $250. ಆರ್ಕಿಡ್ಸ್ ಅದು. ಆರ್ಕಿಡ್ ಇರೋದ್ರಿಂದ 8 ದಿವಸ ಬದುಕುತ್ತೆ, ಚೆನ್ನಾಗಿದೆ ಹೂ, ತಗೊಳ್ಳಿ, ತುಂಬ ಚೆನ್ನಾಗಿದೆ ಅಂದ. ಆಯಿತು, ಪ್ಯಾಕ್ ಮಾಡಿ ಅಂದ ಇವನು. ಅದನ್ನು ಪ್ಯಾಕ್ ಮಾಡಿದರು. ತನ್ನ ಕಾರ್ಡ್ ಕೊಟ್ಟ. ಪಿನ್ ಮಾಡಬೇಕಲ್ಲ ಕಾರ್ಡಿಗೆ. ಕೇಳ್ದ, ಕೊರಿಯರ್ ಸರ್ವಿಸ್ ಇದೆಯಾ ನಿಮ್ಮಲ್ಲಿ ಅಂತ ಕೇಳ್ದ. ಇದೆಯಲ್ಲ ಅಂದರು. ಇವತ್ತು ನನ್ನ ತಾಯಿ ಹುಟ್ಟಿದ ದಿವಸ. ನಾನು ಇದುವರೆಗೂ ಎಂದೂ ಮರ್ತಿಲ್ಲ. ನನ್ನ ತಾಯಿಗೆ ಹೋಗಿದ್ದ ದಿವಸ ಬೊಕ್ಕೆ ಕೊಡೋದು ಮರ್ತಿಲ್ಲ. ಅಲ್ಲಿರ್ತಾಳೆ, ಅಡ್ರೆಸ್ ಕೊಡ್ತೀನಿ, ಮುಟ್ಟಿಸ್ತೀರಾ ಅದನ್ನು ಅಂತ. ಖಾತ್ರಿ ಮಾಡ್ತೀವಿ, $100 ಅಂದರು. ನೋ ಪ್ರಾಬ್ಲಮ್, ತೊಗೊಳ್ಳಿ. ತಾಯಿ ಅಡ್ರೆಸ್ ಬರ್ಕೊಟ್ಟ. ಇವತ್ತೇ ಕೊಡ್ಬೇಕು ಅದನ್ನು ಅಂದ. ನಂತರ ವಿಚಾರ ಮಾಡಿದೆ, ಕೊರಿಯರ್ನವ್ರು ಹೇಳೋಕ್ಕೆ ಬರಲ್ಲ. ಇವತ್ತಂತಾರೆ, ನಾಳೆ ಕೊಟ್ಟರೆ ಬಿಟ್ಬಿಡಿ, ಕೊರಿಯರ್ ಬೇಡ, ಒಂದು ಕಾರ್ ತೊಗೊಳ್ಳಿ ನನಗೋಸ್ಕರ. ಶ್ರೀಮಂತ, ಅವನಿಗೇನು ಕಿಮ್ಮತ್ತ ಇಲ್ಲ. ಒಂದು ಬೇರೆ ಕಾರ್ ತೊಗೊಂಬಿಡಿ, ಟ್ಯಾಕ್ಸಿ. ಒಬ್ಬ ಮನುಷ್ಯನ ಜೊತೆ ಕಳಿಸಿ. ಅವನು ಪರ್ಸ್ನಲಿ ಬೊಕ್ಕೆ ತೊಗೊಂಡು ಹೋಗಿ ನನ್ನ ತಾಯಿಗೆ ಕೊಟ್ಮೇಲೆ ನನಗೆ ಫೋನ್ ಮಾಡಬೇಕು ಕೊಟ್ಟಿದ್ದೀನಿ ಅಂತ. ಮಾಡೋಕ್ಕಾಗತ್ತಾ? ಎಷ್ಟಾಗ್ತದೆ? $500. ನೋ ಪ್ರಾಬ್ಲಮ್, ತೊಗೊಳ್ಳಿ ಅಂದ. ಆ ದುಡ್ಡೆಲ್ಲ ಕೊಟ್ಟ. ಖುಷಿ ಆಯಿತು. ತಾಯಿ ಅಡ್ರೆಸ್ ಬರ್ಕೊಟ್ಟ. ಹೊರಗಡೆ ಖುಷಿಯಿಂದ ಬಂದ. ಅಂತೂ ಕೆಲಸ ಮಾಡಿದ್ದಲ್ಲ, ಮರೀಲಿಲ್ಲ ಅಂತೇಳಿ. ಇನ್ನೇನು ಮೆಟ್ಲು ಇಳಿತಾ ಇದ್ದಾನೆ. ಆ ಮೆಟ್ಲ ಮೇಲೆ ಒಂದು ಪುಟ್ಟ ಹುಡುಗಿ ಕೂತಿತ್ತು. 5-6 ವರ್ಷದ ಹುಡುಗಿ. ಅಳ್ತಾ ಇತ್ತು ಹುಡುಗಿ. ಇವನು ಯಾಕೆ ಅಳ್ತೀಯಮ್ಮ, ಏನಾಯ್ತು ಅಂತ ಕೇಳ್ದ. ಆಕೆ ಎದ್ದು ನಿಂತು ಹೇಳಿದ್ಲು, ಸರ್ $1 ಕೊಡ್ತೀರಾ ಸರ್ ನನಗೆ? $1 ಕೊಡ್ತೀರಾ? ಯಾಕಮ್ಮ ಅಂತ ಕೇಳ್ದ. ಇವತ್ತು ನನ್ನ ತಾಯಿ ಹುಟ್ಟಿದ ದಿವಸ ಸರ್, ಆಕೆಗೆ ಒಂದು ಕೆಂಪು ಗುಲಾಬಿ ಹೂವು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನನ್ನ ಕಡೆ ಏನೂ ಇಲ್ಲ ಸರ್, ದುಡ್ಡಿಲ್ಲ. ನೀವು $1 ಕೊಟ್ಟರೆ ನನ್ನ ತಾಯಿಗೊಂದು ಕೆಂಪು ಗುಲಾಬಿ ಹೂ ತೊಗೊಂಬರ್ತೀನಿ. ಈಗ ತಾನೇ ಇಷ್ಟು ಖರ್ಚು ಮಾಡಿದಾನಲ್ಲ ಇವನು. ಚಿಂತೆ ಮಾಡಬೇಡ ಮಗು, $1 ಯಾಕೆ, $10 ತಗೋ, ಒಂದು ಬೊಕ್ಕೆ ತೊಗೊಂಡ್ಬಿಡು, ಪರವಾಗಿಲ್ಲ ಅಂದ. ಆಕೆ ಬೇಡ ಸರ್, ನನಗೆ $1 ಸಾಕು ಸರ್.
ಒಳಗಡೆ ಹೋಗಿ ಆ ಬಕೆಟಲ್ಲಿ ಹೂ ಇಟ್ಟಿದ್ರು, ಒಂದು ಗುಲಾಬಿ ಹೂ ಆರಿಸ್ಕೊಂಡ್ಲು. ಅಂಗಡಿಯವರೆಲ್ಲ ಮುಳ್ಳು ತೆಗೆದು ಮೇಲೆ ಪ್ಲಾಸ್ಟಿಕ್ ರ್ಯಾಪರ್ ಹಾಕಿ ಕೊಟ್ರು ಆಕೆ. ಇವನು $1 ಕೊಟ್ಟ. ಆ ಹುಡುಗಿ ತನ್ನ ಕಣ್ಣೀರು ಒರೆಸ್ಕೊಂಡು ಥ್ಯಾಂಕ್ ಯು ಅಂಕಲ್ ಅಂಥೇಳಿ ಓಡ್ತು. ಓಡಿ ಸರ ಮೆಟ್ಲು ಇಳ್ಕೊಂಡು ರಸ್ತೆ ದಾಟಿ ಓಡೋಗ್ಬಿಡ್ತು ಹುಡುಗಿ. ಇವೊಂದ ಇಷ್ಟು ಪುಟ್ಟ ಮಗು ಅಮ್ಮನಿಗೆ ಹೆಂಗೆ ಕೊಡ್ತಾಳೆ ಆಕೆ ನೋಡಿಬಿಡ್ಬೇಕದನ್ನ ಅಂತ. ಅಮ್ಮನಿಗೆ ಹ್ಯಾಕೆ ಕೊಡ್ತಾಳೆ? ಇವನು ಆಕೆ ಬೆನ್ನು ಹತ್ತಿದ. ಆ ಹುಡುಗಿ ತಿರುಗಿ ನೋಡಲೇ ಇಲ್ಲ. ರಸ್ತೆ ದಾಟ್ತು. ಒಂದು ಸಣ್ಣ ಊರದು ಪಕ್ಕದಲ್ಲಿ ಸಣ್ಣದು, ಅಲ್ಲಿ ಒಳಗಡೆ ಹೋಯ್ತು. ಸಂಧಿ ಓಡ್ಕೋತ ಹೋಗಿ ಊರು ಹೊರಗೆ ಬಂದ್ಬಿಡ್ತು. ಅಯ್ಯೋ ಕತಿಯ, ಊರು ಬಿಟ್ಟು ಹೊರಗೆ ಬಂದ್ಬಿಟ್ಟಲ್ಲ ಹುಡುಗಿ ಇವನು ಅಂತಂದ. ಆಕೆ ಹೊರಗೆ ಬಂದದ್ದು ಎಲ್ಲಿ ಗೊತ್ತಾ? ಸ್ಮಶಾನ. ಆ ಸ್ಮಶಾನದಲ್ಲಿ ಒಳಗೆ ಹೋದರೆ ಅವತ್ತಿನ ಮುಚ್ಚಿದಂಥ ಒಂದು ಸಮಾಧಿ ಇದೆ. ಆ ಸಮಾಧಿ ಮುಂದೆ ಕೂತ್ಕೊಂಡು ಮಗು ಮೊಳಕಾಲು ಊರಿ ಅಳೋಕೆ ಶುರು ಮಾಡ್ತು. ಅಮ್ಮ, ಇವತ್ತು ನೀನು ಹುಟ್ಟಿದ ದಿವಸ, ನಾನು ನೀನು ಹುಟ್ಟಿದ ದಿವಸ ಒಂದು ಕೆಂಪು ಗುಲಾಬಿ ಹೂವು ಕೊಡ್ತೀನಿ ಅಂತ ಹೇಳಿದ್ದೆ. ನನ್ನ ಕಡೆ ದುಡ್ಡು ಇರಲಿಲ್ಲ. ಯಾರೋ ಒಬ್ರು ಅಂಕಲ್ $1 ಕೊಟ್ಟರು. ಗುಲಾಬಿ ಹೂವು ತಂದಿದ್ದೇನೆ, ತೊಗೊಳಕ್ಕೆ ನೀನೇ ಇಲ್ಲ ಅಂತ ಹೇಳಿ ಆ ಸಮಾಧಿ ಮೇಲೆ ಕೆಂಪು ಹೂ ಇಟ್ಟು ಆ ಹುಡುಗಿ ಬಿಕ್ಕಿ ಅಳೋಕೆ ಶುರು ಮಾಡ್ತು. ಹಿಂದೆ ನಿಂತಿದ್ನಲ್ಲ ಶ್ರೀಮಂತ ನೋಡ್ದ, ತನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ವಾಪಸ್ ಓಡ್ದ, ಹೂವಿನ ಅಂಗಡಿಗೆ ಹೋದ. ಕಾರ್ ಬಂತ ಅಂತ ಕೇಳ್ದ. ಇನ್ನು 5 ನಿಮಿಷದಲ್ಲಿ ಕಾರ್ ಬರುತ್ತೆ ಅಂದರು. ಕ್ಯಾನ್ಸಲ್ ಮಾಡಿ ಅದನ್ನಂದ. ಕ್ಯಾನ್ಸಲ್ ಮಾಡಿ ಬೊಕ್ಕೆ ಕೊಡಿ ನನಗೆ. ತಾನೇ ತೊಗೊಂಡು ಕಾರಲ್ಲಿ ಕೂತ್ಕೊಂಡ. ಡ್ರೈವರ್ ಹೇಳ್ದ ಅಮ್ಮನ ಮನೆಗೆ ನಡಿ ಅಂದ. ಅವ್ನು ಸೆಕ್ರೆಟರಿ ಹೇಳ್ದೆ, ಸರ್ 3 ಮೀಟಿಂಗ್ ಇದ್ದಾವೆ ಅಂತ, ಎಲ್ಲ ಕ್ಯಾನ್ಸಲ್ ಇವತ್ತು. ಸೀದಾ ಕಾರ್ ತೊಗೊಂಡು ಅಲ್ಲಿ ಹೋದ. ಅಮ್ಮ 92 ವರ್ಷದ ಮುದುಕಿ ವೃದ್ಧಾಶ್ರಮದಲ್ಲಿದ್ದಾಳೆ. ಬಾಗಿಲು ತಟ್ಟಿದ. ಅಜ್ಜಿ ಬಾಗಿಲು ತೆಗೆದು ಮಗನ ನೋಡಿ ಭಾಳ ಖುಷಿ ಆಯ್ತು ಆಕೆಗೆ. ಯಾಕೋ ಪುಟ್ಟ, ನೀ ಬಂದೆ ಮನೆಗೆ, ನೀ ಕೊಡೋಕೆ ಬಂದೆಲ್ಲೋ, ನೀನು ಭಾಳ ಕೆಲಸ ಇರುತ್ತೆ ನಿನಗೆ, ಯಾಕೆ ಬಂದು? ಪ್ರತಿ ವರ್ಷ ಕಳಿಸೋಂಗೆ ಯಾರ ಮೂಲಕ ಕಳಿಸ್ಬೋದಾಗಿತ್ತಲ್ಲ, ಯಾಕೆ ಬಂದೆ ನೀನು ಅಂತ. ಅವ್ನು ಹೇಳಿದ್ದಂತೆ, ತಾಯಿಗೆ ಹೂ ಹ್ಯಾಕೆ ಕೊಡಬೇಕು ಅನ್ನೋದನ್ನು ಒಂದು 5 ವರ್ಷದ ಮಗು ಕಲಿಸ್ಕೊಟ್ಟಿದ್ದೆ ನನಗಿವತ್ತು. ಬದುಕಿಲ್ಲದ ತಾಯಿಗೋಸ್ಕರ ಮಗು ಹಂಗೆ ಮಾಡೋದಾದರೆ ಬದುಕಿದ ತಾಯಿಗೆ ನಾ ಹ್ಯಾಕೆ ಕೊಡಲಿ ಅಂತ. ಪ್ಲೀಸ್ ರಿಮೆಂಬರ್ ದಿಸ್ ಫಾರ್ ಆಲ್ ಟೈಮ್ಸ್ ಟು ಕಮ್. ಇಫ್ ಎನಿಬಡಿ ಕ್ಯಾನ್ ಲವ್ ಯು 150%, it can be your mother first. Please ensure, if you want to be successful in life, first social commitment ಒಳಗೆ ಮೊಟ್ಟ ಮೊದಲು mother. See that your mother is always kept happy, then you can be successful. And finally, trust in yourself, trust in God, and you'll be happy throughout your life. You'll be successful.